ನಾಗಭೂಷಣ್, ನೀವ್ಯಾರು, ಎಲ್ಲಿದ್ರಿ, ಯಾರ ಕಾಂಪೌಂಡ್ ಒಳಗಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮದಾಗ್ಲಿ ನಿಮ್ಮ ಮನೆಯವರದಾಗ್ಲಿ ಏನು ಕೊಡುಗೆ ಇದೆ ಮೊದಲು ತಿಳಿಸಿ. ಯಾರೊಬ್ಬರು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಎಲೆಕ್ಷನಲ್ಲಿ ಸೋತರು MLA ಅವರಿಂದ ಅಂತ ಹೇಳ್ತಾರೆ. ಇವರೆಲ್ಲ ಇರ್ತಕ್ಕಂಥವರು ಬಂದು ಯಾಕೆ ಕೆಲಸ ಮಾಡಬಾರ್ದಾಗಿತ್ತು, ಗೆಲ್ಲಿಸುವಂಥ ಕೆಲಸ ಯಾಕೆ ಮಾಡಲಿಲ್ಲ? ಕ್ಯಾಪ್ಟನ್ ಭರಣಿ ವೆಂಕಟೇಶ್ ಮತ್ತು ತಂಡ ಇಷ್ಟು ಜನನು ಆ ಮೀಟಿಂಗಲ್ಲಿ ಬಂದಿದ್ದರು. ಮೀಟಿಂಗಲ್ಲಿ ಬಂದು ಅವರು ಹಾಡದೇ ಇರ್ತಕ್ಕಂಥ ಮಾತಿಲ್ಲ, ಅವಾಚ್ಯ ಶಬ್ದಗಳನ್ನು ಬಳಸಿ ನಮ್ಮನ್ನು ಮಾತನಾಡಿದ್ದಾರೆ ಆವತ್ತು ಮೀಟಿಂಗಲ್ಲಿ. ಅದಕ್ಕೆ ಸಾಕ್ಷಿ ನಮ್ಮ AICCನ ಅಭಿಷೇಕ್ ದತ್ತವರೇ ಅದಕ್ಕೆ ಸಾಕ್ಷಿ. ರಾಜಕೀಯದಲ್ಲಿ ಈಗ ತಾನೇ ಹುಟ್ಟುತ್ತಿರುವ ಮಗು ನೀನು. ರಾಜಣ್ಣ ಕುಟುಂಬದ್ದು ದೊಡ್ಡ ಹಿನ್ನೆಲೆ ಇದೆ, ನಮ್ಮ ಕುಟುಂಬದ ಹಿನ್ನೆಲೆಯೂ ಇದೆ. ನಿನ್ನದೇನಿದೆ, ನೀನಿನ್ನೂ ಬಚ್ಚ. ಮಂಡಿಕಲ್ ಹೋಬಳಿಯಲ್ಲಿ 3 ಬಾರಿ ಪಂಚಾಯತ್ ಚೇರ್ಮನ್ ಮಾಡಿರುವ ಹಿರಿಮೆ ರಾಜಣ್ಣ ಕುಟುಂಬಕ್ಕಿದೆ. MR ಶ್ರೀನಿವಾಸ ಮೂರ್ತಿಯವರ ತಾಯಿಯವರನ್ನ, ಹಿಮಾಮ್ ಸಾಬಿ ಅವರನ್ನ, ಕೃಷ್ಣಪ್ಪ ಇವರನ್ನ ಅಧ್ಯಕ್ಷರು ಮಾಡಿದ್ದು ಯಾರು ಮೊದಲು ಕೇಳಿ ತಿಳ್ಕೊ. 2007ರಿಂದ ರಾಜಕಾರಣದಲ್ಲಿದ್ದೇನೆ, ಕೇಸುಗಳನ್ನು ಹಾಕ್ಕೊಂಡಿದ್ದೇನೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡುಗಳನ್ನು ಹಂಚಿದ್ದೇವೆ, ನೀನು ಹಂಚಿದ್ಯಾ ಅಂತ ಪ್ರಶ್ನಿಸಿದ್ರು. ರಾಜಕೀಯವಾಗಿ ಬೆಳೆಯುವ ಹಂಬಲ ಇದ್ದರೆ ಹಿಂದೆ ಮುಂದೆ ನೋಡಿ ಮಾತನಾಡು. ಬಾಯಿಗೆ ಬಂದಂತೆ ಮಾತನಾಡೋದನ್ನು ಮೊದಲು ಬಿಡು. ವೈಯಕ್ತಿಕ ದ್ವೇಷ ಇಟ್ಕೊಂಡು ನಾಲಿಗೆ ಹರಿಬಿಟ್ರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ ಕಾಂಗ್ರೆಸ್ ಮುಖಂಡ ರಾಜಶೇಖರ್. ರಾಜಣ್ಣ ಅವರ ರಾಜಕೀಯ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ನಿಮ್ಗೆ ಗೊತ್ತಾ? ನೆನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರು ನೀವು. ಪ್ರದೀಪ್ ಈಶ್ವರ್ MLA ಆಗೋವರೆಗೂ ನೀವು ಸಂಸದ ಸುಧಾಕರ್ ಅವರ ಮನೆಯಲ್ಲಿದ್ದವರು ನೀವು. ನಿಮಗೆ ಪಕ್ಷ ನಿಷ್ಠೆಯ ಬಗ್ಗೆ ಪಾಠ ಮಾಡೋದು ಬೇಡ. ನಾಗಭೂಷಣ್, ನೆನಪಿರಲಿ, ಹಂದಿ ಎಷ್ಟೇ ಎತ್ತರ ದಪ್ಪ ಬೆಳೆದ್ರೂ ಅದು ಹಂದಿಯೇ, ಆನೆಯಾಗಲು ಸಾಧ್ಯ ಇಲ್ಲ. ನಿನ್ನೆ ನಮ್ಮ ಮಂಡಕಲ್ಲು ಮತ್ತು ಮಂಚೇನಹಳ್ಳಿ ಹೋಬಳಿಯ ಬ್ಲಾಕ್ ಅಧ್ಯಕ್ಷರು ನಾಗಭೂಷಣ್ ಅವರು ನಮ್ಮ ಸ್ನೇಹಿತರ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ. ಅದೇನು ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತು ಅವ್ರಿಗೆ, ಕಾಂಗ್ರೆಸ್ ಹಿನ್ನೆಲೆ ಏನು, ಮತ್ತು ಭರಣಿಯವ್ರ ಟೀಮು, ಈ ಥರ ಏಕವಚನದಲ್ಲೆಲ್ಲ ಮಾತಾಡಿದ್ದಾರೆ. ಮೊದಲು ನಾಗಭೂಷಣ್ ಅವರೇ, ನೀವು ನಂಗೆ ಹೇಳಕ್ಕೊಂದು ಇಷ್ಟ ಬಿಡ್ತೀನಿ. ಮೊದಲು ನೀವು ಯಾರು, ನೀವು ಎಲ್ಲಿದ್ರಿ? 3 ವರ್ಷ ಈ ಕಡೆ ಪ್ರದೀಪ್ ಈಶ್ವರ್ ಅವರು ಯಾವಾಗ MLA ಕ್ಯಾಂಡಿಡೇಟ್ ಅಂದ್ಕೊಂಡ್ರು ಆವತ್ತಿಂದ ನೀವು ಕಾಣಿಸ್ತಾ ಇರೋದೇ ಹೊತ್ತು ಅದರಿಂದ ನೀವು ಎಲ್ಲಿದ್ರಿ, ಯಾರ ಕಾಂಪೌಂಡ್ ಒಳಗಡೆ ಇದ್ರಿ? ನಿಮಗಾಗ್ಲಿ ನಿಮ್ಮ ಕುಟುಂಬಕ್ಕಾಗಲಿ ರಾಜಕೀಯ ಹಿನ್ನೆಲೆ ಇದೆಯಾ? ಹೋಗ್ಲಿ, ನಿಮ್ಮ ಕೊಡುಗೆ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ? ನಿಮ್ದಾಗ್ಲಿ, ನಿಮ್ಮ ಮನೆಯವ್ರದಾಗ್ಲಿ, ನಿಮ್ಮ ಕುಟುಂಬದವರಾಗಲಿ ಏನು ಕೊಡುಗೆ ಇದ್ರೆ ಹೇಳಿ. ನೀವು ಇವ್ರ ಬಗ್ಗೆ ಮಾತಾಡ್ತೀರಲ್ಲ, ಇನ್ನ ನೀನು ಇವಾಗ ತಾನೇ ಹುಡ್ತಾ ಇರೋ ಮಗು, ನೀನು ಕೂಸು ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಬೆಳೆದಿರೋರು, ನಾವು ಅಷ್ಟೇ. ನಮ್ದು ಹಿನ್ನೆಲೆ ಇದೆ. ನಮ್ಮ ಅಪ್ಪ ಆಗಲಿ, ನಮ್ಮ ದೊಡ್ಡಪ್ಪ ಆಗಲಿ ಸುಮಾರು 50 ವರ್ಷ 60 ವರ್ಷದಿಂದ ನಾವು ಕಾಂಗ್ರೆಸ್ ಪಾರ್ಟಿ ದುಡ್ಕೊಂಡು ಬಂದಿರೋದು. ನೀನು ಹೋಗ್ಬಿಟ್ಟು ಅವ್ನು ನಗರವಾಗಿ ರಾಜಣ್ಣ ಅವ್ರಿಗೆ ಕಾಂಗ್ರೆಸ್ ಏನು ಗೊತ್ತು, ಕಾಂಗ್ರೆಸ್ ಮಣ್ಕಲ್ ಹೋಗ್ಬೇಡಿ ಪರವಾಗಿ ಇಟ್ಕೊಂಡು ವಿಷಯ ಇಟ್ಕೊಂಡು ಏನೇನೋ ಮಾತಾಡಿದ್ರು ಅವ್ರ ಬಗ್ಗೆ. ಅವ್ರ ಹಿನ್ನೆಲೆ ಗೊತ್ತಾ ನಿಮ್ಗೆ? ಹೋಗ್ಲಿ, ಇನ್ನ ಬಚ್ಚ ನೀನು. ಸುಮಾರು ಒಂದು 15-20 ವರ್ಷ ಹಿಂದ್ಗಡೆನೆ 3 ಸರ್ತಿ ಚೇರ್ಮನ್ ಮಾಡಿರುವಂತ ಒಂದು ಕೊಡುಗೆ ಅವ್ರಿಗಿದೆ ಮಂಡಕಲ್ಲಲ್ಲಿ. ಯಾರು? ನಮ್ಮ MR ಶ್ರೀನಿವಾಸ ಮೂರ್ತಿ ತಾಯಿಯವರಾದಂಥ JMK ಅವರು, ಮತ್ತೆ ಇಮಾಮ್ ಸಾಬಿ ಅವರು, ಮತ್ತೆ ನಮ್ಮ ಯಾರು ಸರ್ ಅವರು ಇನ್ನೊಬ್ರು ಬರ್ತಾರೆ, ಅವ್ರ ಹಿನ್ನೆಲೆ ಇದೆ ಕೃಷ್ಣಪ್ಪ ಅವರು. ಅವ್ರಿಗೆ 3 ಜನ ಮಾಡಿದ್ದಾರೆ. ಬೇಕಾದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಅವಾಗ ನೀವು ಎಲ್ಲಿದ್ರೋ ಬಿಡಿ, ಏನು ಗೊತ್ತಾಗುತ್ತೆ ನಿಮಗೆ. ಆಮೇಲೆ 2000 ಇಸ್ವಿಯಲ್ಲಿ ನಾನು ಮತ್ತೆ ನಮ್ಮ ಕಾಂಗ್ರೆಸ್ ರಾಜನವರಪ್ಪ ರಾಮಕೃಷ್ಣ ಅಣ್ಣ ಅವರು ಮತ್ತೆ ದೇವರಾಜ್, ಅವಾಗ ಅಡ್ಡಗಲ್ ಪಂಚಾಯತ್ ಎಲ್ಲ ನಮಗೆ ಇದ್ದಿದ್ದು, 60 ಪಂಚಾಯತ್ಗೆ ಇದ್ದಿದ್ದು. 3 ಜನ ನಾವು ಕಾಂಗ್ರೆಸ್ ಅಲ್ಲಿ ಮಾತ್ರ ಗೆದ್ದಿದ್ದು. ಇನ್ನು 13 ಜನ JDS ಅಲ್ಲಿ ಗೆದ್ದಿದ್ವಿ. ಅವ್ರು ಗೆದ್ದಿದ್ದು 13 ಜನ, ನಾವು 3 ಜನ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು. ಆವಾಗ ನಾನು ರಾಮಕೃಷ್ಣ ನೀವೇ ವೈಸ್ ಪ್ರೆಸಿಡೆಂಟ್ ಅಪ್ಲಿಕೇಶನ್ ಹಾಕೋದ್ರೆ ಬೇಡಪ್ಪ, ನಂಗೆ ಅಷ್ಟು ಗೊತ್ತಿಲ್ಲ, ನೀನು ಹಾಕಪ್ಪ, ನೀನು ನಿಂತ್ಕೊತೇಳು. ನಾವ್ ಯಾಕಂದ್ರೆ ಇನಾಮಿನೇಷನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆದ್ವಿ. ಆದ ತಕ್ಷಣ ನಮ್ಮ ಕೆಲಸ ನಾವು ರಾಜಕೀಯ ಮಾಡಿದ್ವಿ, ನಮ್ಮ ಕೆಲಸ ನಾವು ಮಾಡಿದ್ವಿ. ಆವಾಗ ರಾಜಣ್ಣ ಅವರು ಕೂಡ ನಮ್ಗೆ ಸಹಾಯ ಹೆಚ್ಚಾಗಿ ಅವ್ರ ಕೊಡುಗೆ ನಮಗೂ ಇದೆ. ಆವಾಗ ನಿಂತ್ಕೊಂಡು ನಮ್ಗೆ ಆಪೋಸಿಟ್ ಹಾಕಿದ್ದು ನಮ್ಮ ಪ್ರಕಾಶನ ಲಾಯರ್ ಇದ್ದಾರೆ, ಪ್ರಕಾಶನ ಅದವರು, ಅವ್ರು ನಂಗೆ ಆಪೋಸಿಟ್ ಆಗಿ ಹಾಕಿದ್ದು ವೈಸ್ ಪ್ರೆಸಿಡೆಂಟ್. ಅವ್ರು 13 ಗೆದ್ರು, ನಾವು 3 ಗೆದ್ರು. ಲಾಸ್ಟ್ ಫೈನಲ್ ಆದ್ರೆ ನನ್ಗೆ 8 ಓಟು, ಅವ್ರಿಗೆ 8 ಓಟ್ ಬಿತ್ತು. ಲಾಟ್ರಿಯಲ್ಲಿ ನಂದು ಹೋಯ್ತು. ಆವಾಗಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ವಿ. ಬಹುಶಃ ನಾನು 2007ರಲ್ಲಿ ಫಸ್ಟ್ ರಾಜಕೀಯ ದುರ್ಯೋಧನ ಕೇಸ್ ಹಾಕ್ಸ್ಕೊಂಡು ಫಸ್ಟ್ ನಮ್ಮ ತಾಲೂಕಲ್ಲಿ ನಾನೇ ಅನ್ಸುತ್ತೆ. ಅಲ್ಲಿಂದ ನಾನು ನೋಡ್ಕೊಂಡು ಬಂದಿದ್ವಿ. ನೀನ್ ನೆನ್ನೆಲ್ಲ ಮೊನ್ನೆ ಬಂದ್ಬಿಟ್ಟು ಅವ್ರು ಹಿಂಗೆ ಇವ್ರು ಹಿಂಗೆ ರಾಜಣ್ಣ ಬಗ್ಗೆ ಮಾತ್ರ ನೀಕಿತ್ತೆ ಆಗ್ತದೆ, ನೀನ್ ಇದೆಯಾ? ಹೋಗ್ಲಿ, ಏನಿದೆ ಅಂತ ಮಾತಾಡ್ತೀರ ಅವ್ರ ಬಗ್ಗೆ ನೀವು? ನಾನು ಇವಾಗ ನಾಗಭೂಷಣ್ ಅವರೇ, ನಾವು ಒಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ. ಎಲ್ಲರೂ ಮಾತಾಡ್ಕೋಗ್ಬೇಡಿ. ನಾನು ರಾಜಕೀಯದಾಗ ಬೆಳಿಬೇಕಾದ್ರೆ ಬೆಳೆಸ್ಕೋ, ಬೇಡ ಅನ್ನಿಲ್ಲ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರ ಇರಿ, ಅಷ್ಟು ಬಿಟ್ಬಿಟ್ಟು ವೈಯಕ್ತಿಕ ದೇಶ ಇಟ್ಕೊಂಡು ಯಾವ್ಯಾವ್ದು ಇಟ್ಕೊಂಡು ಹೋಗಿ ಏನೇನು ಮಾತಾಡಕ್ ಹೋದ್ರೆ ಚೆನ್ನಾಗಿರಲ್ಲಪ್ಪ. ನಾಳೆ ಪರಿಣಾಮ ಎದುರಿಸಬೇಕಾಗುತ್ತೆ ಹಿಂಗೆ ಮಾತಾಡಿದ್ರೆ.
ಅದೇ ಯಾರನ್ನ ಮಿಸ್ಟೇಕ್ ಮಾಡ್ತಾವ್ರ ಅಷ್ಟೇ ಅವರು. ಅವ್ರಿಗೂ ಸ್ವಂತ ರಾಜಕೀಯದಲ್ಲಿ ಸ್ವಂತ ಬುದ್ಧಿ ಇಲ್ಲ. ಅವರೊಬ್ಬ ಮಾಸ್ಟ್ರು ಪಾಠ ಹೇಳ್ಕೊಂಡಿದ್ದು. ಅದು ಇಲ್ಲಿ ಸಂತೋಷ. ರಾಜಕೀಯ ಬಂದಿದ್ಯಾ, ಬಂದು ಮೊದಲು ಹಿನ್ನೆಲೆ ತಿಳ್ಕೊಳ್ಳಿ. ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಏನು ಹಿನ್ನೆಲೆ ಇದೆ, ಎಷ್ಟು ಯಾವ ಕುಟುಂಬ ಹಿನ್ನೆಲೆ ಏನಿದೆ, ಅವ್ರ ಏನು ಕೊಡುಗೆ ಇದೆ, ಯಾವತ್ತಾದ್ರೂ ಹೋಗಿ ನೀನು ಬ್ಯಾನರ್ ಅನ್ನಿಸಿದ್ಯಾ, ಒಂದು ಪಾಂಪ್ಲೆಟ್ ಕೊಟ್ಟಿದ್ಯಾ, ಯಾರೋ ವೋಟ್ ಕೇಳಿದ್ಯಾ, ಒಂದು ಕೇಸ್ ಹಾಕೊಂಡಿದ್ಯಾ, ಒಂದು ಸೈಕಲ್ ಭಾಗ ಆಗಿದ್ಯಾ? ನಾವು ಗಾಂಧಿ ನಡಿಗೆ ಅಂತ ಪ್ರೋಗ್ರಾಮ್ ಮಾಡಿದ್ವಿ ವೀರಪ್ಪ ಮೊಯ್ಲಿ ಸಾಹೇಬ್ರು ಇದ್ದಾಗ. ಅದ್ರ ಬಗ್ಗೆ ಈಗ ಏನಾದ್ರು ಗೊತ್ತಾ ಹೋಗ್ಲಿ, ಹೆಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಮಾಡಿದ್ವಿ ಅಂತ. ಮತ್ತೆ ಎಲೆಕ್ಷನ್ 2 ತಿಂಗಳು ಮುಂಚೆಗಡೆ ಹಿಂದೆ ಎಲೆಕ್ಷನ್ ಹಿಂದ್ಗಡೆ ನಾವು ಗ್ಯಾರಂಟಿ ಕಾರ್ಡ್ ಹಂಚಕ್ ಹೋದ್ವಿ. ಅದು ಗೊತ್ತಾ ಗ್ಯಾರಂಟಿ ಕಾರ್ಡ್ ಏನು ಅಂತ ನಿಮಗೆ? ಹಳ್ಳಿಗೆ ಮನೆಗೂ ಹಂಚಿದ್ವಿ ನಾವು. ಅದೆಲ್ಲ ನಿಮ್ಗೆ ಗೊತ್ತಿದೆಯಾ? ಬಂದು ಸೆಂಟ್ರಲ್ ಬಂದು ಇವಾಗ ಏನೋ ಬ್ಲಾಕ್ ಅಧ್ಯಕ್ಷರು ಆಗೋಗಿದ್ದೀರ. ಇಲ್ಲಿ ಸಂತೋಷ. ಹೆಂಗಾದ್ರೂ ಯಾರು ಮಾಡ್ಕೊಳ್ಳಿ, ಅದು ಇರ್ಲಿ. ಮೊದಲು ಬ್ಲಾಕ್ ಅಧ್ಯಕ್ಷರು ಅಂದ್ರೆ ಒಂದು ಗೌರವ ಇತ್ತು, ಪ್ರತಿಯೊಬ್ಬರಿಗೂ ಒಂದು ಗೌರವ, ಒಂದು ಅಭಿಮಾನ ಇತ್ತು ಅದ್ರ ಮೇಲೆ. ನಿಮ್ಮಂತವ್ರು ಬ್ಲಾಕ್ ಅಧ್ಯಕ್ಷ ಹೇಳ್ತಿ ಅದ್ರ ಮರ್ಯಾದೆ ಹೋಗ್ತಾ ಇದೆ ಇವಾಗ. ಈ ತರ ಲೆವೆಲ್ ಬಂದಿದ್ದ. ಇದು ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಎಚ್ಚರಿಕೆ ಅನ್ಕೊಳ್ಳಿ, ಏನು ಅನ್ಕೊಳ್ಳಿ. ಮುಂದೆ ಏನಾದ್ರು ಇದೇ ಪ್ರಕಾರವಾಗಿ ನೀವು ಮಾತಾಡಿದ್ರೆ ಆಯ್ತಾ ಇದೆ, ಅದು ಪರಿಣಾಮ ಅದು ಕೆಟ್ಟದಾಗಿರುತ್ತೆ. ತಿಳ್ಕೊಂಡು ಇಷ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳ್ತೀನಿ, ಹಂದಿ ಎಷ್ಟು ಎತ್ತರಕ್ಕೆ ಬೆಳೆದ್ರು, ಎಷ್ಟು ದಪ್ಪ ಆದ್ರೂ ಹಂದಿನ ಅನ್ನೋದು ಅದು ಯಾವತ್ತೂ ಹಾನಿ ಆಗಲ್ಲ. ಇದು ಮನಸ್ಸಲ್ಲಿತ್ತು. ನೀವೆಲ್ಲಿದ್ದು ನೋಡಿ, ಮೊದಲು ನೀವಿದ್ದ ಜಾಗ 3 ವರ್ಷ ಹಿಂದ್ಗಡೆ ನೀವೆಲ್ಲಿದ್ದು ನೋಡಿ, ಎಲ್ಲಿ ನೀವೇ ನೋಡಿ. ಅಲ್ಲ, ನೀವು ಎಲ್ಲಿದ್ರೆ ಅವ್ನು ನೋಡಿ ಪ್ರೂಫ್ ತೋರ್ಸಾಕಿಲ್ಲ ನೋಡಿ, ನೀವೇ ನೋಡಿ. ಆಮೇಲೆ ನೀವು ಇಷ್ಟು ಮಾತಾಡ್ತೀರಲ್ಲ, ರಾಜಣ್ಣ ಆಗಲಿ ಇನ್ನೊಬ್ಬರಾಗಲಿ, ಅವರೆಲ್ಲಿ ಕಾರಣಾಂತಗಳಿಂದ JDSಗೆ ಹೋದ್ವಿ. ನಾನು ಹೋಗಿದ್ದೆ. ಯಾಕೆ ಹೋಗಿದ್ದೆ ಅಂದರೆ, ಇದೇ ಸುಧಾಕರ್ ಅವರು, ಕೆ ಸುಧಾಕರ್ ಅವರು ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಬಂದರು, ಅದರಿಂದ ನಾವಾಗಲಿ, ಅಣ್ಣಪ್ಪಣ್ಣವರಾಗಲಿ, ರಾಜಣ್ಣ ಆಗಲಿ, ನಾರಾಯಣಸ್ವಾಮಿ ಎಲ್ಲ ನಾವು JDSಗೆ ಹೋಗಿದ್ದು ನಿಜ. ಆಮೇಲೆ ಅವ್ರು ಹೋದ್ಮೇಲೆ ಮತ್ತೆ ರಿಟರ್ನ್ ಬಂದಿದ್ದು ನಮ್ಮ ನಿಜ. ಆವಾಗ ಬಂದಾಗ ಇದೇ ನಮ್ಮ ಅಣ್ಣಪ್ಪಣ್ಣವರು ಬೈ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟವ್ರು. ಅವರಿಂದ ನಮ್ಮ CM ಅವ್ರನ್ನ ನಮ್ಮ ಕರೆಸ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಲ್ಲಿ ನಾವು ಮತ್ತೆ ಸೇರ್ಪಾಡಾಗಿದ್ದು ಎಲ್ಲರೂ ನೋಡಿ. ಅದಕ್ಕೆಲ್ಲ ಪ್ರೂಫ್ ಕೊಡ್ತೀನಿ ನಾನು. ಸುಮಾರು 10,000 ಜನ ಸೇರಿಸ್ಬಿಟ್ಟು ಅವತ್ತು ಫಂಕ್ಷನ್ ಮಾಡಿದ್ರು ಪೆರಸಲದಲ್ಲಿ. ಆವತ್ತೇ ನಾವು ಸೇರ್ಪಾಡಾಗಿದ್ದು. ಆವತ್ತಿಂದ ನಾವು ಸಂಕೀರ್ಣವಾಗಿ ನಾವು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೊನ್ನೆ ಬಂದುಬಿಟ್ಟು ಇವರೆಲ್ಲನೂ ಈ ಥರ ಮಾತಾಡೋಕ್ಕೆ ಹೋದರೆ ಅದಕ್ಕೇನು ಅರ್ಥ ಬೇಡ. ಹೋಗಲಿ, ಇಷ್ಟೇ. ನಿಮ್ಮ ರಾಜಕೀಯ ಮಾಡ್ಕೊಳ್ಳಿ. ಯಾರನ್ನೋ ಮೆಚ್ಚಕ್ಕೆ ಇನ್ನೊಂದೇನೋ ಅವ್ರ ಹತ್ರ ಮಾರ್ಕೊಡೋಕ್ಕೆ ಹೋಗಿ ನೀವೇನೇನು ಮಾತಾಡೋಕ್ಕೆ ಬರಬೇಡಿ. ದಯವಿಟ್ಟು ನಿಮ್ಮ ಮಟ್ಟಿಗೆ ನೀವು ನಡೆಸ್ಕೊಂಡು ಹೋಗಿ ರಾಜಕೀಯ. ನಮ್ಮ ರಾಜಕೀಯ ನಾವು ಮಾಡ್ತೇವೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ. ಅದು ಬಿಟ್ಬಿಟ್ಟು ವೈಯಕ್ತಿಕ ದ್ವೇಷ ತೋರಿಸೋಕ್ಕೆ ಹೋದರೆ ಮತ್ತೆ ಪರಿಣಾಮ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಅದರ ಮೇಲೆ ನಿಮ್ಮ ಇಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಹೈಕಮಾಂಡ್ ಕೊಡಬೇಕಾಗುತ್ತೆ, ನಿಮ್ಮದೆಲ್ಲ ಇರುತ್ತೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.